ಡೈಮಂಡ್ HMT ಕೊಹಿನೂರ್ ವಾಚ್. ಇದು ಇವತ್ತಿದ್ರ ಬಗ್ಗೆನೇ ರಿವ್ಯೂ ಮಾಡೋಣ. 1961ರಲ್ಲಿ ಶುರುವಾಗಿದ್ದ ಇದು HMT ಕಂಪನಿ 2016 ಅನ್ನೋವರೆಗೆ ಟೋಟಲ್ ಲಾಸ್ ಆಗಿ ಮುಚ್ಚೋಯ್ತು. ತಿರ್ಗಾ 2019ರಲ್ಲಿ ಪುನಃ ಓಪನ್ ಆಯಿತು. ಆದರೆ ಕೆಲವರಿಗೆ ಇದು ಸ್ಟಾರ್ಟ್ ಆಗಿದ್ದು ಗೊತ್ತೇ ಇಲ್ಲ. ಕೆಲವರಿಗೆ ವಾಚ್ ಅಂಗಡಿಯವ್ರಿಗೂ ಕೂಡ ಗೊತ್ತಿಲ್ಲ ಇದೀಗ ವಾಚ್ ಕಂಪ್ನಿ ಸ್ಟಾರ್ಟ್ ಆಗಿದೆ ಅಂತೇಳಿ HMT. ಆದರೆ HMT ವೆಬ್ಸೈಟಲ್ಲಿ ವಾಚ್ ಸಿಗ್ತಾ ಇಲ್ಲ. ಕೆಲವು ಟೈಮಲ್ಲಿ ಜನ ಲೈನಲ್ಲಿ ನಿಲ್ತಾಯಿದ್ರು ಒಂದು HMT ವಾಚ್ ಪರ್ಚೇಸ್ ಮಾಡಬೇಕಂದ್ರೆ. ಅಷ್ಟು ಹವಾ ಇತ್ತು ಈ ವಾಚ್ ಇತ್ತು. ಇದು ಕೊಹಿನೂರ್ ಡೈಮಂಡ್ ಅಲ್ಲ, HMT ಕೊಹಿನೂರ್ ವಾಚ್. ಹೆಂಗಂದರೆ ಈಗ ರೋಲೆಕ್ಸ್ ಇದೆಯಲ್ಲ ಆ ಥರ. ರೋಲೆಕ್ಸ್ ವಾಚ್ ನೀವು ಈಗ ಶೋರೂಮಿಗೆ ಹೋಗಿ ಡಿಸ್ಪ್ಲೇಯಲ್ಲಿ ಇಷ್ಟು ವಾಚ್ ಇಟ್ಟಿರ್ತಾರೆ, ನಮಗೊಂದು ವಾಚ್ ಕೊಡಿ 20 ಲಕ್ಷ 30 ಲಕ್ಷ ರೂಪಾಯಿ ಅಂದರೆ ನಿಮ್ಮದು ಅಡ್ರೆಸ್ ಬರ್ಕೊಂಡು 6 ತಿಂಗಳು ಬಿಟ್ಟು ಬನ್ನಿ, 1 ವರ್ಷ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಕೊಡೋಕ್ಕೆ ವಾಚ್ ಇಲ್ಲ ಅಂತಲ್ಲ, ವಾಚ್ ಡಿಸ್ಪ್ಲೇಯಲ್ಲಿದೆ, ಆದರೆ ಅವ್ರಿಗೆ ಕೊಡೋಕ್ಕೆ ಮನಸ್ಸಿಲ್ಲ. ಕೊಡಬೇಕಂತಿದ್ರೆ ಆವಾಗಲೇ ಕೊಟ್ಟು ಬಿಡ್ತಾರೆ. ಸೆಲೆಬ್ರಿಟಿ, ಈ ಪಿಕ್ಚರ್ ಹೀರೋ, ಯಾರೋ ಬಿಸ್ನೆಸ್ ಮ್ಯಾನ್, ಒಳ್ಳೆ ಸ್ಟೇಟಸ್ ಇದ್ದವರಿಗೆ ಆವಾಗಲೇ 5 ನಿಮಿಷದಲ್ಲಿ ಸಿಗ್ತದೆ ವಾಚ್. ಸಾಧಾರಣ ಮನುಷ್ಯಗೆ ಒಂದು ಹೋಗಿ ಅಷ್ಟು ದುಡ್ಡು ತೊಗೊಂಡೋಗಿ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮಾಡಿ ಕೂಡ ತೊಗೊಳ್ಳಿಕ್ಕೆ ಹೋದರೆ ಕೊಡೋದಿಲ್ಲ. ಯಾಕಂದರೆ ನೀವು 6 ತಿಂಗಳು 1 ವರ್ಷದೊಳಗೆ ನಿಮ್ಮ ಮನಸ್ಸು ಚೇಂಜ್ ಆಗಿ ಇದೇನು ರೋಲೆಕ್ಸ್ ಬೇರೆ ವಾಚ್ ಸಿಗ್ತದೆ ಬೇಡ ಬಿಡು ಅಂತೇಳಿ ಹೋಗಿಬಿಡು ಅನ್ನೋ ಆ ತಾಳ್ಮೆನೂ ಚೆಕ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಂತಲ್ಲ, ಕೊಡೋದೇ ಮನಸ್ಸಿರುತ್ತಿಲ್ಲ. ಯಾಕಂದರೆ 6 ತಿಂಗಳು 1 ವರ್ಷದಲ್ಲಿ ನೀವೇ ಬೇಡ ಅಂತೇಳಿ ಬಿಟ್ಟು ಬಿಡ್ತೀರ ಅಂತೇಳಿ ಅವರಿಗೆ ಸ್ಟೇಟಸ್ನ ಸಿಂಬಲ್ ಇರ್ತದೆ ಅಂತೇಳಿ ರೋಲೆಕ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದಂತ ತೊಗೊಳ್ಳಿಕ್ಕೆ ಹೋದವ್ರಿಗೆ ಅಷ್ಟು ಬೇಗ ಸಿಗೋದಿಲ್ಲ. 6 ತಿಂಗಳು 1 ವರ್ಷ ಕಾಯಬೇಕು. 1 ವರ್ಷ ಆದಮೇಲೆ ಕೂಡ ನಿಮ್ಮ ಗಟ್ಟಿ ನಿರ್ಧಾರ ಇದೆ ರೋಲೆಕ್ಸ್ ಬೇಕಂದಾಗ ನಿಮ್ಗೆ ಆವಾಗ ರೋಲೆಕ್ಸ್ ಸಿಗ್ತದೆ. ಇದೇನು ಇಷ್ಟು ಲೇಟ್ ಮಾಡಿ ಕೊಡೋದು ಅಂತ ಹೇಳಿದರೆ ಹೋಯ್ತು. ಯಾಕಂದರೆ ಅದರಲ್ಲಿ ಬಂಗಾರ ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿರ್ತಾರೆ, ಡೈಮಂಡ್ ಎಲ್ಲ. ಹಾಗಾಗಿ ಇವತ್ತು ಬಂಗಾರ ತೊಗೊಂಡು ನಾಳೆ ರೇಟ್ 5 ವರ್ಷ ಬಿಟ್ಟರೆ ಹೆಂಗೆ ರೇಟ್ ಇರುತ್ತೆ, ರೋಲೆಕ್ಸ್ ವಾಚ್ದು ಒಂದು ಅದಕ್ಕಿಂತ ಜಾಸ್ತಿ ರೇಟ್ ಡಬಲ್ ಆಗಿರ್ತದೆ. ರೋಲೆಕ್ಸ್ ಇದಿರಲಿ ಬಿಡಿ, ಈಗ ನಾವು HMT ವಾಚ್ ಬಗ್ಗೆ ಮಾತಾಡುವ. ಮೇಲೆ HMT ಕೊಹಿನೂರ್ ಅಂತಿದೆ, ಕೆಳಗೆ ಸ್ಪಾರ್ಕ್ 17 ಅಂತ ಒಟ್ಟು 17 ಜ್ಯುವೆಲರ್ಸ್, ಅದರ ಕೆಳಗೆ ಮೇಡ್ ಇನ್ ಇಂಡಿಯಾ ಅಂತೇಳಿ ಇದೆ. ಕೆಳಗೆ ನೋಡುವಾಗ ಮೇಡ್ ಇನ್ ಇಂಡಿಯಾ ಈ ಥರ ಯಾವ ವಾಚಲ್ಲಿ ಬೇರೆ ಯಾವ ವಾಚಲ್ಲಿ ಬರೋಲ್ಲ. ಸ್ವಿಚ್ ಮೇಡ್ ಇನ್ ಜಪಾನ್ ಹಾಗೆಲ್ಲ ಬರುತ್ತೆ. ಆದರೆ ಇದರಲ್ಲಿ HMTಯಲ್ಲಿ ಮೇಡ್ ಇನ್ ಇಂಡಿಯಾ ಬರುತ್ತೆ. ಇದು ಒಂದು ಸರ್ಕಾರಿ ವಾಚ್ ಕಂಪನಿ. ಹೆಸರ ಮೇಲೆ ಇದರಲ್ಲಿ ವಾಚ್ ಕಂಪನಿ. ಇದು ಒಂದು ಕೊಲಾಬ್ರೇಷನ್. ಅರೆ ಒಂದು ಟೈಮಲ್ಲಿ ಈ ವಾಚ್ ನೋಡಿ ಫಾರಿನರ್ಸು ಕೂಡ ಇಷ್ಟು ಕಮ್ಮಿ ರೇಟಲ್ಲಿ ಇಷ್ಟೊಂದು ಕ್ವಾಲಿಟಿ ವಾಚ್ ಮಾಡ್ತಾ ಇದ್ದಾರೆ ಭಾರತದಲ್ಲಿ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾಯಿದ್ರು. ಇದೀಗ ಕಂಪ್ನಿ ಬೆಂಗಳೂರಲ್ಲಿ ಮಾತ್ರ ಇರೋದು, ಬೇರೆ ಎಲ್ಲಿ ಓಪನ್ ಆಗಿಲ್ಲ. ಯಾಕಂದರೆ ಆವಾಗ ಬಿದ್ದೋಗಿದ್ದೆಲ್ಲ ಮುಚ್ಚೋಗಿದ್ದು ಬೆಂಗಳೂರಲ್ಲಿ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನೋಡಬೇಕು. ಕಾಂಪಿಟೇಷನ್ ಅಂತೂ ವಾಚ್ದು ಆವಾಗ ವಾಚ್ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ಸರಿಯಾಗಿ ಮೇಂಟೈನ್ ಮಾಡದೆ ಎಲ್ಲ ಜನ ಟೈಟನ್ ಸೈಡ್ ತಿರುಗಿಬಿಟ್ರು. ಕಂಪನಿ ಲಾಸ್ ಆಯಿತು. ಮುಂಚೆ ಹೆಂಗಿತ್ತಂದರೆ ಈ ಕಂಪನಿ ಅದೇ 70-80ರಲ್ಲಿ ಈ ವಾಚ್ ಪರ್ಚೇಸ್ ಮಾಡಬೇಕಂದ್ರೆ ಲೈನಲ್ಲಿ ನಿಲ್ತಾಯಿದ್ರು. ಈ ಕೊಹಿನೂರ್ HMT ಕೊಹಿನೂರ್ ರಿಲೀಸ್ ಆದಾಗ. ಯಾಕಂದರೆ ಅಷ್ಟು ರೆಕಾರ್ಡ್ ಬ್ರೇಕ್ ಹವಾ ಇತ್ತು ಈ ವಾಚ್. ಇದು ಮೆಕ್ಯಾನಿಕಲ್ ಈ ಥರ ಬರುತ್ತೆ. ಇಲ್ಲಿ ನೋಡಿ, ಇದರದಲ್ಲಿ ವಿಲ್ ಇದೆಲ್ಲ ರೊಟೇಟ್ ಆಗುತ್ತೆ ಈ ಥರ. 2016ವರೆಗೂ ವಾಚ್ ಸಿಗ್ತಾ ಇತ್ತು, ಆದರೆ ಕಂಪ್ನಿ ಮುಚ್ಚಿ ಹೋಯಿತು. ಈಗ 2019ರಲ್ಲಿ ಸ್ಟಾರ್ಟ್ ಆಗಿದ್ದೆ ತಿರ್ಗಾ. ಈಗ ವಾಚ್ ತೊಗೊಳ್ಳೋ ಅಂದರೆ ವಾಚ್ ಸಿಗ್ತಾ ಇಲ್ಲ. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ವಾಚ್ ಬರ್ತಾ ಇರ್ತದೆ, ಆದರೆ 5 ನಿಮಿಷದಲ್ಲಿ ಅನ್ಸ್ಟಾಕ್ ಆಗಿಬಿಡುತ್ತೆ. ವಾಚ್ ಸಿಗ್ತಾ ಇಲ್ಲ. ಯಾಕಂದರೆ ಈಗ ಇದು ಒರಿಜಿನಲ್ ಮೆಕ್ಯಾನಿಕಲ್ ವಾಚ್. ಈಗ ಇದೇ ಥರ ಸ್ವಲ್ಪ ಡಯಲ್ ಚೇಂಜ್ ಮಾಡಿ ಇನ್ನೊಂದು ಈ ವಾಚ್ ಥರ ಬಿಡ್ತಾ ಇದ್ದಾರೆ. ಸ್ಕ್ವಾಡ್ಸ್ ವಾಚು ಸೇಮ್ ನೋಡ್ಲಿಕ್ಕೆ ಹಾಗೆ, ಡಯಲ್ ಸೈಜ್ 36 mm, ಆದರೆ ಸ್ವಲ್ಪ ಡಿಫ್ರೆಂಟ್. ಸ್ಕ್ವಾಡ್ಸ್ ಸ್ಮೂತಾಗಿ ರನ್, ಮೆಕ್ಯಾನಿಕಲ್ ಥರ ಸ್ಮೂತಾಗಿ ಸೆಕೆಂಡ್ ಹ್ಯಾಂಡ್ ರನ್ ಆಗೋದಿಲ್ಲ. ಇದಕ್ಕಂತೇಳಿ ನಡೀತದೆ. ಮೆಕ್ಯಾನಿಕಲ್ ಆದರೆ ಸ್ಮೂತಾಗಿ ರನ್ ಆಗುತ್ತೆ. 2400 ರೂಪಾಯಿಗೆ ಗುಡ್ ಒಳ್ಳೆ ಗುಡ್ ಕಂಡೀಷನ್ ಒರಿಜಿನಲ್ ವಾಚ್ ಅವ್ರ ಹತ್ರ ಸಿಗುತ್ತೆ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ವಾಚ್ ಟೋಟಲ್ 3 ಥರ ಬರುತ್ತೆ. ಯಾವ ಥರ ಅಂತ ತೋರಿಸ್ತೇವೆ. ನನ್ನ ಹತ್ರ 3 ಥರ ವಾಚ್ ಇದೆ ವಿಂಟೇಜ್. ಫಸ್ಟ್ ಬಂದುಬಿಟ್ಟು ಇದು ಕೊಹಿನೂರು. ಈ ವಾಚ್ ನಮಗೆ
ಇದನ್ನು ಹೀಗೆ ಫುಲ್ ಮಾಡಿ ಹೊರಗೆ ಎಳೆದು ಟೈಮ್ ಸೆಟ್ ಮಾಡಿ, ಎಷ್ಟಿಗೆ 8 ಇದರ ಟೈಮ್ ಸೆಟ್ ಮಾಡಿ ಇದನ್ನು ಫ್ರೆಶ್ ಮಾಡಿ ಇದು ಈ ಥರ ಚಾವಿ ಕೊಡಬೇಕು. ಒಂದು 25ರಿಂದ 30 ಸಾವಿರ ಕೊಟ್ಟರೆ ಇಡೀ ದಿವಸ 30-35 ಗಂಟೆ ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಇರ್ತದೆ. ಆಟೋಮೆಟಿಕ್ ಅಲ್ಲ, ಮೆಕ್ಯಾನಿಕಲ್ ಹ್ಯಾಂಡ್ ವೈಂಡಿಂಗು ಇದು ರನ್ ಆಗ್ತಾ ಇರ್ತದೆ. ಆಮೇಲೆ ಬೆಳಿಗ್ಗೆ ಮತ್ತೆ ಅದೇ ಟೈಮಲ್ಲಿ ನೀವು ದಿವಸಕ್ಕೆ ಒಂದು ಟೈಮಲ್ಲಿ ಚಾವಿ ಕೊಟ್ಟರೆ ನಡೀತಾ ಇರುತ್ತೆ. ಇವಾಗ ಎರಡನೇದು ಇದು ಬಂದುಬಿಟ್ಟು ಆಟೋಮೆಟಿಕ್ ಇನ್ವರ್ಟರ್ ಪ್ರೊ ಡ್ರೈವರ್ ಕ್ರೋನ್. ಇದನ್ನು ಸ್ವಲ್ಪ ಲೂಸ್ ಮಾಡಬೇಕು, ಹೀಗೆ ಹಿಂದಕ್ಕೆ ತಿರುಗಿಸಿ ಹೊರಗೆ ಎಳೆದು ಸ್ವಲ್ಪ ಜಾಸ್ತಿ ಡೇಟ್ ಸೆಟ್ ಮಾಡಬೇಕು. ಇದು ಡೇಟ್ ಇದೆಲ್ಲ ವೆಂಟಿಲೇಷನ್, ಆ ಡೇಟ್ ಸೆಟ್ ಮಾಡಿ ಪುನಃ ಹೊರಗೆ ಎಳಬೇಕು. ಹೊರಗೆ ಎಳೆದು ಟೈಮ್ ಸೆಟ್ಟಿಂಗ್, ಟೈಮ್ ಎಷ್ಟಿದೆ ನಾವು ಅಲ್ಲಿಗೆ ಇಟ್ಟು ವಾಪಸ್ ಫ್ರೆಶ್ ಮಾಡಿ ಒಂದು 20-25 ಸಾವಿರ ನೀವು ಏನು ತಿರುಗಿಸಿದರೆ ಟೈಮ್ ಸೆಟ್ ಆಗಿಬಿಡುತ್ತೆ, ಮತ್ತು ರನ್ ಆಗ್ತಾ ಇರ್ತದೆ. ಆಟೋಮೆಟಿಕ್ ವಾಚ್ ನೀವು ತೆಗೆದಿಟ್ಟಾಗ ಅಷ್ಟೇ ಇದು, ನೀವು ಕಟ್ಕೊತಾ ಇದ್ದರೆ ಏನಾಗೋದಿಲ್ಲ, ಏನು ಮಾಡಬೇಕಂತಿಲ್ಲ, ಆಟೋಮೆಟಿಕ್ಕಾಗಿ ರನ್ ಆಗ್ತಾ ಇರ್ತದೆ. ಇದಾಯಿತು. ಇದು ಮೂರನೇದು ಸೋನಾಟಾ ಫೋಲ್ಡ್. ಇದು ಬ್ಯಾಟ್ರಿ, ಒಮ್ಮೆ ಬ್ಯಾಟ್ರಿ ಹಾಕಿದರೆ 2-3 ವರ್ಷ ರನ್ ಆಗ್ತಾ ಇರ್ತದೆ, ಏನಿಲ್ಲ. 2 ವರ್ಷಕ್ಕೊಮ್ಮೆ ಬ್ಯಾಟ್ರಿ ಚೇಂಜ್ ಮಾಡಿ ಮರ್ತು ಬಿಡೋದು. ಇದು ಸ್ಕ್ವಾಡ್ಸ್ ವಾಚ್. ಈಗೆಲ್ಲ 95% ಸ್ಕ್ವಾಡ್ಸ್ ವಾಚೇ ಇದೆ, ಇವೆಲ್ಲಿ ಬೇಕಲ್ಲೂ ಸಿಗ್ತದೆ. ಆದರೆ ಈ ಮೆಕ್ಯಾನಿಕಲ್ ಇದು ಬಂದಾಯಿತು, ಓಲ್ಡ್ ಎಲ್ಲೋ ಒಂದೊಂದು ಇದರಲ್ಲಿ ಇರ್ತದೆ. ಆದರೆ ಆಟೋಮೆಟಿಕ್ ಇದೆ, ಆಟೋಮೆಟಿಕ್ ವಾಚ್ ಈಗ ನಡೀತಾ ಇದೆ. ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಸ್ಕ್ವಾಡ್ಸ್ ವಾಚ್ ಕಂಪೇರ್ ಮಾಡಿದರೆ. ಆದರೆ ಇದರಲ್ಲಿ ಸೆಕೆಂಡ್ ಮೋಡ್ ಸ್ಮೂತ್ ರನ್ ಆಗ್ತದೆ, ಮತ್ತು ಇದರಲ್ಲಿ ಕೂಡ ಸ್ಮೂತ್ ರನ್ನಿಂಗ್ ಇರ್ತದೆ. ಆದರೆ ಸ್ಕ್ವಾಡ್ಸ್ ವಾಚಲ್ಲಿ ಹಾಗಲ್ಲ, ಸ್ಕ್ವಾಡ್ಸ್ ವಾಚಲ್ಲಿ ಟಿಕ್ 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 ರನ್ ಆಗ್ತದೆ ನೋಡಿ, ಈ ಥರ. ಇದು ಟಿಕ್ ಟಿಕ್ ಆಗ್ತದೆ, ಇದು ಸ್ಮೂತ್ ರನ್ ಆಗ್ತದೆ ಆಟೋಮೆಟಿಕ್ ಇದ್ರೆ. ಇದಿಷ್ಟು ಡಿಫ್ರೆಂಟ್ ವಿಂಟೇಜ್ ವಾಚ್. HMT, ಕೊಹಿನೂರು, ಜನತಾ ಕೆಲವು ವಾಚ್ ಇದೆ. ನಿಮ್ಗೆ ಈ ವಾಚ್ ಬೇಕಾ ಕಾಮೆಂಟ್ ಮಾಡಿ, ನಾನು ಹೇಳ್ತೇನೆ ಎಲ್ಲಿ ಸಿಗುತ್ತೆ ಅಂತೇಳಿ. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸ್ಟಾಕ್ ಇರುವಾಗ ಪರ್ಚೇಸ್ ಮಾಡಬೇಕು, ಅನ್ ಸ್ಟಾಕ್ ಆಗಿಬಿಡುತ್ತೆ ಬೇಗನೆ, ಅದೊಂದು ಪ್ರಾಬ್ಲಮ್ ಇದೆ. HMT ಒಂದು ಟೈಮಲ್ಲಿ ಈ ಥರ ಇತ್ತು ಹವಾ, ಈಗ ಒಂದು ಸರ್ಕಾರಿ ಕಂಪ್ನಿ ಲಾಸ್ ಆಗೋಯ್ತು. ಈಗ ಅದೇ ಥರ BSNL ಒಂದಿದೆ ಉದಾಹರಣೆಗೆ, ನೋಡಬೇಕು ಏನಾಗ್ತದೆ ಮುಂದೆ. ವಾಚ್ ಸಿಗ್ತಾಯಿತ್ತು, ಕಂಪ್ನಿ ಬಂದಾಗೋಯ್ತು. ಈಗ ಕಂಪ್ನಿ ಶುರುವಾಗಿದೆ, ವಾಚ್ ಸಿಗ್ತಾ ಇಲ್ಲ, ಏನು ಮಾಡೋದು, ಹೀಗಿದೆ. ಆದರೆ ಸೆಕೆಂಡ್ ಹ್ಯಾಂಡ್ ವಾಚ್ ಸಿಗ್ತದೆ, ಯೂಸ್ ಮಾಡಿದ್ದು ಒಳ್ಳೆ ಕ್ವಾಲಿಟಿ. ಫೇಸ್ಬುಕ್ಕಲ್ಲಿ ಆಗಲಿ ನಿಮಗೆ ಇದು ನಾನು ಎಲ್ಲಿ ಸಿಗ್ತದೆ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಲಿಂಕು, ಕಾಮೆಂಟ್ ಮಾಡಿ ತಿಳಿಸಿ. ಇದು ಇಷ್ಟೇ ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಮುಂದಿನ ವಿಡಿಯೋಲಿ ಸಿಗೋಣ.